ಓಹೋ, ಏನ್ ಗುಂಡಕಯ್ಯ, ಟೇಬಲ್ ಗೀಬಲ್ ಇಕ್ಕಿ ಎಲ್ಲ ಅಲಂಕಾರ ಮಾಡಿದ್ಯಾ? ಏನ್ ವಿಶೇಷ ಇವತ್ ನಿಮ್ ಮನೆಯಾಗೆ? ಹಾ, ಯಾರ್ದಾನ ಬರ್ತ್ಡೇ ಮಾಡ್ತೀರೇನ್ ಹೆಂಗೆ? ಏ ಲಸ್ಮಕ ಸುಮ್ಕು ಕಾಳೆ, ಬರ್ತ್ಡೇನೂ ಇಲ್ಲ ಗಿರ್ತುಡೇನೂ ಇಲ್ಲ. ಇವತ್ತೇನು ಹೊಸ ವರ್ಷ ಅಂತಲ್ಲ, ಅದಕ್ಕೆ ನಮ್ಮ ಹುಡ್ಗ ಕೇಕ್ ಕಟ್ ಮಾಡೋಣ ಕಣಜ್ಜಿ ಅಂತ ಹೇಳಿ ಕೇಕ್ ತೊತ್ತೀನಿ ಅಂತ ಹೇಳಿ ಟೇಬಲ್ ಇಕ್ಕಿ ಇದನ್ನೆಲ್ಲ ಅಲಂಕಾರ ಮಾಡಿ ಕೇಕ್ ತರಕಂತ ಹೋಗ್ಯಾವ ಹುಡುಗರು. ನಮ್ಮ ಹುಡ್ಗನು ಆಗ ಇವನು ರಂಗಮ್ಮನ ಮಗ ನಿಂಗಮ್ಮನ ಮಗ ಹೊಸರು ಹೋಗ್ಯವೆ ಕೇಕ್ ತೊಂಬತ್ತೀವಿ ಅಂತಾನೆ. ಅದಕ್ಕೇನೆ ಟೇಬಲ್ ತಂದು ಹೊರಕ್ಕೆ ಇಕ್ಕಿದಾವೆ. ಬಾ, ಹೊಸ ವರ್ಷ ಅಂತಲ್ಲ ಇವತ್ತು. ಓ, ಹೊಸ ವರ್ಷಕ್ಕೇನು ಕೇಕು? ಪರವಾಗಿಲ್ಲ ಕಣಮ್ಮ, ನಿಮ್ಮ ಮನೆಗೂ ಹೊಸ ವರ್ಷನ ಆಚರಣೆ ಮಾಡ್ತೀರಾ? ನಮ್ಮ ಮನೆಗೆ ಯಾತು ಇಲ್ಲಮ್ಮ, ಕೇಕು ಇಲ್ಲ ಗೀಕು ಇಲ್ಲ. ಪರವಾಗಿಲ್ಲಮ್ಮ, ನೀವನ ಹೊಸ ವರ್ಷ ಮಾಡ್ತೀರಲ್ಲ. ನಮ್ಗೇನು ಹೊಸ ವರ್ಷನೇನೆ ಇದು. ನಮ್ಗೇನಿದ್ರು ಯುಗಾದಿನಿ ಅಮ್ಮ. ಆವಾಗ್ಲೇ ಮತ್ತೀಗ ಹೊಸ ವರ್ಷ ಅನ್ನಿಸ್ಕೆಂಬದು. ಎಲ್ಲ ಗಿಡ ಮರಗಳು ಹೂವು ಎಲ್ಲ ಉದ್ರಿ ಎಲೆ ಎಲ್ಲ ಉದ್ರಿ ಚಿಗುರಿರ್ತವೆ. ಅವಾಗ್ಲೇನೆ ನಿಜವಾದ ಹೊಸ ವರ್ಷ ಅನ್ನಿಸ್ಕೆಂಬದು. ಪ್ರಕೃತಿನೂ ಅವಾಗ ಹೊಸ ಯುಗದಕ್ಕೆ ಆರಂಭ ಆಗಿರುತ್ತೆ ಪ್ರಕೃತಿ. ಅವಾಗ್ಲೇನೆ ನಿಜವಾದ ಹೊಸ ವರ್ಷ. ಏನು ಅಂದ್ರೆ ಇದು ಕ್ಯಾಲೆಂಡರ್ ಹೊಸ ವರ್ಷ. ನನಗೂ ಏನು ಇಂಥವೆಲ್ಲ ಕೇಕು ಪಾಕು ಏನು ಕಟ್ ಮಾಡೋದೇನು ಇಷ್ಟ ಇಲ್ಲಮ್ಮ. ಆ ಹುಡುಗರು ಅಳ್ತಿತ್ತು, ನಮ್ಮ ಹುಡ್ಗ ಕೇಕ್ ಕಟ್ ಮಾಡ್ಬೇಕು ಕಣಜ್ಜಿ ಅಂತಾನೆ. ಅದಕ್ಕೇನೆ ಅತ್ಲಾಗೆ ಹೋದ್ರೆ ಹೋಗ್ಲಿ, ಅತ್ಲಾಗೆ ಇನ್ನೇನು ಮಾಡೋದು, ಹುಡುಗರು ಅಲ್ವೇ ಹುಡುಗರು ಆಟ ಮಾಡ್ಕೆಂಬ್ಲಿ ಅವಳು ಅಂತ ಹೇಳಿ ತರೋಗ್ರಿ ಕೇಕ್ ಅಂತ ಹೇಳಿ ಕೊಟ್ಟು ಕಳ್ಸಿ ನಮ್ಮ ಒಂದಿಟ್ಟು ದುಡ್ಡ. ಅವ್ರು ಹೊಸಾರನು ಒಂದಿಟ್ಟು ಹಾಕ್ಯಂಡವ್ರಂತೆ. ನೀನೊಂದಿಟ್ಟು ಕೊಡಜ್ಜಿ, ಒಂದು 3 kg ತೊತ್ತೀವಿ ಕೇಕ ಅಂತ ಹೇಳ್ತು. ಕೊಟ್ಟೆ ಓದ್ವು ತರಕ್ಕೆ ಅಂತಾನೆ. ಬರ್ರಿ, ಹೆಂಗು ನೀನು ಒಳ್ಳೆ ಸಮಯಕ್ಕೆ ಬಂದಿದ್ರ ನೀನು ಭಾಗ್ಯಮ್ಮನು. ಭಾಗ್ಯಮ್ಮ ಬಾರಿ ಇಟ್ಲಾಗೆ ಅಲ್ಲಿ ಉಂಡು ಬಂದ್ರೇನಿ. ಓ ಕಣ್ಗುಣಕಯ್ಯ, ಉಂಡು ಇವಾಗಿನ ಬಂದೆ. ಮಂಜಾನು ಹುಡುಗರು ಹೋಗ್ತಿದ್ರು, ಅಲ್ಲಿ ಎಲ್ಗೆ ಹೋಗ್ತಿರಲ್ಲ ಅಂತಂದೆ ಕೇಕ್ ತಗೊಂಬರೋಣ ಅಂತೇಳಿ ಹೋಗ್ತಾ ಇದೀವಿ ಕಣ್ ಭಾಗ್ಯಕ್ಕಯ್ಯೋ. ಮಂತಾಗೆ ಕೇಕ್ ಕಟ್ ಮಾಡ್ತೀವಿ ಬರ್ರಿ ಎಲ್ಲಾರು ಅಂತ ಅಂದ ಮಂಜ. ಅದಕ್ಕೆ ನಾನು ಬಂದೆ. ಇನ್ನ ತಂದಿಲ್ವೇನ್ ಕೇಕ? ಇನ್ನ ಇಲ್ಲ ಕಣೆ ಭಾಗ್ಯಮ್ಮ, ಅಲ್ಲಿ ಹೋಗೊಂದ್ ಗಂಟೆ ಆತಮ್ಮ, ಈಗ್ಲಾಗ್ಲ ಬರ್ಬೋದೇನ. ಗುಂಡದಕ್ಕ ಗುಂಡದಕ್ಕ, ನೀವು ಹೇರ್ ಜೋರಾಗಿದೆ ನಿಮ್ದು ಮನೆಯಲ್ಲಿ. ನಾಯೋಲು ಇದೇನೇ ಬಾನು ಹಿಂಗ್ ಮಾತಾಡ್ತೀಯ? ಹೊಸ ವರ್ಷದ ದಿನ ಒಳ್ಳೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ನೀನ್ ನೋಡಿರೆ ನಾ ಹೇಳು ಗೀ ಹೇಳು ಅಂತ ಹೇಳಿ ಯಾತೆ ಹೇಳ್ತಾ ಇದೀಯ? ಗುಂಡಕಯ್ಯ, ಅದು ನಾ ಹೇಳಲ್ಲ, ನ್ಯೂ ಇಯರ್. ನ್ಯೂ ಇಯರ್ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ರ ನಿಮ್ಮ ಅಂತಾಗೆ ಅಂತ ಹೇಳಿದ್ದು ಬಾನು. ನ್ಯೂ ಇಯರ್ ಅಂದ್ರೆ ಹೊಸ ವರ್ಷ. ಹೊಸ ವರ್ಷಕ್ಕೆ ಇಂಗ್ಲಿಷ್ನಾಗೆ ನ್ಯೂ ಇಯರ್ ಅಂತಾರೆ. ಹೊಸ ವರ್ಷಕ್ಕೆ ಇಂಗ್ಲಿಷ್ನಾಗೆ ನಾಯೋಲ್ ಅಂತಾರೆ. ಅಯ್ಯೋ ಗುಂಡಕಯ್ಯ, ಅದು ನಾಯೋಲಲ್ಲ, ನ್ಯೂ ಇಯರ್. ನಿನಗೆ ಹೇಳಕ್ ಬರಲ್ಲ, ಸುಮ್ಮನಿರು. ನೀನು ಹೇಳೋದೇ ನನ್ನ ಕೇಳಿಸ್ಕೊಂಡ್ರೆ ಯಾರನ್ನ ನಗ್ತಾರೆ, ಇವಜ್ಜೇನಪ್ಪ ಹಿಂಗ್ ಮಾತಾಡುತ್ತೆ ಅಂತಾನ. ಸುಮ್ಮನಿರು, ನೀನು ಕನ್ನಡದಾಗ ಹೇಳು ಹೊಸ ವರ್ಷ ಅಂತಾನ. ಏಯ್ ಬಾನು, ನೀನು ಕನ್ನಡದಾಳೆ ತಾನೇ? ಕನ್ನಡದಾಳಾಗಿ ಇಂಗ್ಲಿಷ್ನಾಗೆ ಟಸ್ಸು ಪುಸ್ಸು ಅಂತ ಹೇಳಿ ಏನು ಹೇಳಕ್ ಬರಬೇಡ, ನನಗೆ ಅರ್ಥವಾಗಲ್ಲ. ಕನ್ನಡದಾಗ ಹೇಳು. ಪಾಪ ಅಲ್ಲಿ ಬೆಂಗಳೂರಾಗೆಲ್ಲನ ಕನ್ನಡ ಬೋರ್ಡ್ ಎಲ್ಲನ ಹಾಕಿಲ್ಲ ಅಂತ ಹೇಳಿ ಅಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನೀನ್ ನೋಡಿರೆ ಹೊಸ ವರ್ಷ ಅಂಬದ ಇಂಗ್ಲಿಷ್ನಾಗ ಹೇಳ್ತಾ ಇದ್ಯಾ. ಹಿಂಗಾದ್ರೆ ನಮ್ ಕನ್ನಡ ಎಲ್ಲುಳಿಯುತ್ತೆ ಹೇಳು? ಎಲ್ಲ ತಗನು ಕನ್ನಡನೇ ಬಳಸ್ಬೇಕು, ಆವಾಗ ನಮ್ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ. ಕನ್ನಡದಾಗ ಹೇಳು ಅಚ್ಚುಕಟ್ಟಾಗಿ ಹೊಸ ವರ್ಷದ ಶುಭಾಶಯಗಳು ಅಂತಾನ, ಕೇಳಕ್ಕೂ ಚೆನ್ನಾಗಿರುತ್ತೆ. ಆಯ್ತು ಬಿಡಿ ಗುಂಡನ ಹಕ್ಕ, ನಿಮ್ದಕ್ಕೆ ಕನ್ನಡ ಮೇಲೆ ಇಷ್ಟು ಅಭಿಮಾನ ಇಟ್ಟಿದಾರಲ್ಲ, ನಮ್ದಕ್ಕೆ ಅಂತೂ ತುಂಬಾ ಸಂತೋಷಗೆ ಆಯ್ತು ಗುಂಡನ ಹಕ್ಕ. ನಮ್ದಕ್ಕೆ ಕೂಡ ಕನ್ನಡ ಅಂದ್ರೆ ತುಂಬಾ ಇಷ್ಟಗೆ ಆಯ್ತು ಗುಂಡನ ಹಕ್ಕ. ನೀವ್ ಒಬ್ರೇ ಅಲ್ಲ ಕನ್ನಡ ಅಭಿಮಾನಿ, ನಮ್ದಕ್ಕೆ ಕೂಡ ಕನ್ನಡ ಅಭಿಮಾನಿಗೆ ಇದ್ದೀವಿ. ಅದು ಬರೇ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಎಲ್ಲ ಕಡೆನೂ ಕನ್ನಡನ ಮಾತಾಡ್ಬೇಕು, ಕನ್ನಡ ಓದೋದು ಬರೆಯೋದನ್ನು ಕಲಿಬೇಕು. ನೀನಂತೂ ಕನ್ನಡನ ಶುದ್ಧವಾಗಿ ಮಾತಾಡಕ್ ಬರಲ್ಲ, ಕನ್ನಡ ಅಭಿಮಾನಿ ಅಂತ ಮಾತ್ರ ಹೇಳ್ಕಂತೀಯ. ಇಂಗ್ಲಿಷ್ನ ಮಾತ್ರನ ಟಸ್ಸು ಪುಸ್ಸು ಅಂತಾನ ಹೇಳ್ತೀಯ. ಅದ್ಯಾತ ನಾಯಲು ಪಾಯಲು ಅಂತಾನ. ಹಂಗೆ ಇಂಗ್ಲಿಷ್ನಾಗೆ ಅಸಹ್ಯವಾಗಿ ಹೇಳೋ ಬದಲು ಕನ್ನಡದಾಗೆ ಹೇಳು. ಅಯ್ಯೋ ಬಿಡಿ ಗುಂಡನ ಹಕ್ಕ, ನಮ್ದಕ್ಕೆ ಕೂಡ ಕನ್ನಡ ಮೇಲೆ ಅಭಿಮಾನಗೆ ಐತೆ. ನಮ್ದಕ್ಕೆ ನಿಮ್ ತರ ಮಾತಾಡ್ಲಿಕ್ಕೆ ಬರಲ್ಲ ಅಷ್ಟೇ. ಕನ್ನಡದಲ್ಲೇ ವಿಷಯ ಮಾಡ್ತೀವಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ದಕ್ಕೆ. ಸರಿ ಅಮ್ಮ, ನಿನ್ಗೂ ಹೊಸ ವರ್ಷ ಒಳ್ಳೇದ್ ಮಾಡ್ಲಿ. ಅಯ್ಯೋ ಗುಂಡಕಯ್ಯ, ಈ ಮಂಜ ಎಲ್ಗೋದ ಕೇಕ್ ತಗೊಂಬರೋದ್ ಬಿಟ್ಟು ನಾನು ಕೇಕ್ ತಿಂಬಾನ ಅಂತ ಹೇಳಿ ಓಡೋಡ್ ಬಂದೆ. ಕೇಕ್ ಏನ್ ಖಾಲಿ ಆಗಿರುತ್ತೋ ಏನೋ ಅಂತ ಹೇಳಿ ಇವ್ರು ನೋಡಿ ಇಟ್ಟತ್ತಾದ್ರೂ ಬರ್ಲೇ ಇಲ್ಲ. ಏನೇ ಭಾಗ್ಯಮ್ಮ, ಅಲ್ಲ ನೀನ್ ಇಲ್ಲಿಗೆ ಬಂದಿರೋದ್ ನೋಡಿರೆ ನಾನೆಲ್ಲನ ಹೊಸ ವರ್ಷಕ್ಕೆ ಶುಭಾಶಯ ಹೇಳಕ್ ಬಂದಿದ್ಯೇನೋ ಅಂತ ನಾ ತಿಳ್ಕೊಂಡಿದ್ದೆ. ನೀನ್ ಬಂದಿರೋದು ಕೇಕ್ ತಿಂಬಕ್ಕೆ ಅಂತಾನ ಇವಾಗ ಅರ್ಥ ಆಯ್ತು ಬಿಡು. ಈಗ ಕೇಕ್ ತೊತ್ತಾರೆ ತಿಂಬಿವೆ ಅಂತ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು.
ಸುಮ್ಮನೆ ನಿಂತ್ಕೊಳ್ಳಿ. ನಾನು ಹೊಸ ವರ್ಷಕ್ಕೆ ವಿಶ್ ಮಾಡಿ ಹಂಗೇನೆ ಕೇಕ್ ಕತ್ತರಿಸ್ತೀವಿ ಅಂತ ಹೇಳಿದ್ದ ಮಂಜ. ಅದಕ್ಕೇನೆ ವಿಶ್ ಮಾಡಿ ಕೇಕನ್ನು ಇಸ್ಕೊಂಡು ಹೋಗೋಣ ಕರೆದಿದ್ನಲ್ಲ ಅಂತ ಹೇಳಿ ಬಂದಿದ್ದು. ನಾನೇನು ಕೇಕ್ ತಿಂಬಕ್ಕೆ ಕಾತ್ಕೊಂಡ್ ಬಂದಿಲ್ಲ ಇಲ್ಲಿಗೆ. ಇವಳೇನೇನು ಒಂದು ಈಟು ತಿಂಬಲ್ವೇನೋ ಅಮ್ಮಂಗೆ ಮಾತಾಡ್ತಾಳೆ. ನಾವು ಕೇಕ್ ತಿಂತೀವಮ್ಮ, ಆದ್ರೆ ನಿನ್ನಂಗಲ್ಲ. ನೀನು ತಿನ್ನಕ್ಕೋಸ್ಕರನೇ ಬದುಕಿದ್ಯಾ ಅನ್ಸುತ್ತೆ. ನಾವೆಲ್ಲರೂ ಬದುಕಕ್ಕೋಸ್ಕರ ತಿಂತೀವಿ. ಇಷ್ಟೇ ನನಗೂ ನಿನ್ಗೂ ವ್ಯತ್ಯಾಸ, ಇನ್ನೇನು ಇಲ್ಲ. ಲಕ್ಷ್ಮಕ್ಕ ಸಾಕು ಬಿಡೆ, ಸಾಕು ಬಿಡು. ನಿನ್ನ ನೀನು ಜಾಸ್ತಿ ಹೊಗಳಕ ಬೇಡ. ನೀನು ಎಂತವಳು ಅಂಬದು ಎಲ್ಲಾರ್ಗು ಚೆನ್ನಾಗಿ ಗೊತ್ತೈತಿ, ನಮ್ಗೆ ಎಲ್ಲಾರ್ಗು. ಲಕ್ಷ್ಮಕ್ಕ ನೋಡ್ದ, ನಿನ್ ಬಂಡವಾಳನು ಎಲ್ಲಾರ್ಗು ಗೊತ್ತೈತಿ. ಸುಮ್ನೆ ಬಿಲ್ಡಪ್ ಕೊಡ್ಬೇಡ, ಬಾಯಿ ಮುಚ್ಕೊಂಡ್ ನಿಂತ್ಕ. ಅಯ್ಯೋ ಭಾಗ್ಯಿಂದ ಅಕ್ಕ, ಲಕ್ಷ್ಮಿಂದ ಅಕ್ಕ, ನಿಮ್ದಕ್ಕೆ ಯಾವಾಗ್ಲೂ ಜಗಳಾಗೆ ಆಯ್ತು. ಸುಮ್ನೆ ಹಿರಿ. 2023 ಯಾವಾಗ್ಲೂ ಜಗಳಾಗೆ ಆಡ್ತಾ ಇದ್ರಿ. 24ರಲ್ಲೂ ಮೊದಲನೇ ದಿವಸನೇ ಜಗಳಾಗೆ ಶುರು ಮಾಡ್ಬಿಟ್ರಲ್ಲ. ಹುಡುಗರು ಅಲ್ಲಿ ಕೇಕ್ಗೆ ತಂದ್ಬಿಟ್ರು. ಕೇಕ್ಗೆ ಕಟ್ ಮಾಡೋಣ, ಸುಮ್ನೆ ಹಿರಿ. ತಾಂಬರಪ್ಪ ಮಂಜ ತಾಂಬ. ಲಕ್ಷ್ಮಕ್ಕ ಕೇಕ್ ತಿಂಬಕ್ಕೆ ಕಾತ್ಕೊಂಡ್ ನಿಂತವಳೆ. ತಾಂಬರ್ರಿ ಜಲ್ದು. ಇನ್ನೊಂದ್ ಸ್ವಲ್ಪ ಹೊತ್ತು ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಅವಳೆ ಹುಡಿಕೊಂಬರೋಳು ಅನ್ಸುತ್ತೆ. ತಾಂಬ ಜಲ್ದು. ಈ ಗುಂಡಜ್ಜಿ ಮಜ್ಜಿದಾಗ ಬಾಯಿ ಹಾಕ್ಬಿಡುತ್ತಪ್ಪ. ಏನ ಮಾಡಿ ಆ ಭಾಗ್ಯಮ್ಮಗೆ ಸರಿಯಾಗಿ ಕೌಂಟ್ರ್ ಕೊಡ್ತೀನಿ. ಈ ಗುಂಡಜ್ಜಿ ಮಜ್ಜಿದಾಗ ಬಾಯಿ ಹಾಕಿ ಎಲ್ಲನ ನನಗೆ ಶೇಪ್ ಔಟ್ ಆಗಂಗ್ ಮಾಡ್ಬಿಡುತ್ತೆ. ಭಾಗ್ಯಮ್ಮ ಸಾಕು, ನಿನ್ ಕೆರಸಿಪ್ನ ಅಂತ ಅಲ್ಲ ಮುಚ್ಕೆ. ಆ ಹುಡುಗರು ಪಾಪ ನೋಡಿರೆ ಎದರ್ಕೊಂಡ್ ರಾತ್ರಿ ಹೊತ್ನಾಗ ಉಚ್ಚೆ ಒಯ್ಕೊಂಡ್ ಬಿಡ್ತಾರೆ. ನಿನ್ನಲ್ಲೇ ನಾನು ನೋಡಿರೆ ಕ್ಲೋಸ್ ಅಪ್ನಾಗೆ. ಬಾಯಿ ಮುಚ್ಕ ಸಾಕು, ಅಲ್ಕಿಸಿ ಬೇಡ. ಸಾಕ್ ಬಿಡ್ರೆ ಲಕ್ಷ್ಮಕ್ಕ. ಅಯ್ಯ ನಿಮ್ದಂತೂ ಎಲ್ಲಿಂದ ಎಲ್ಗೋದ್ರೂ ಮುಗಿಯಲ್ಲ ಜಗಳ. ಕೇಕ್ ತಂದಿದ್ದಾತು, ಇವಾಗ ಕೇಕ್ ಕಟ್ ಮಾಡೋಣ, ಸುಮ್ನಿರ್ರಿ. ಅರೆ ಮಂಜ, ಬೇಗ ಬೇಗ ಕೇಕ್ಗೆ ಕಟ್ ಮಾಡು. ಪಾಪ ನಮ್ದು ಲಕ್ಷ್ಮಿಂದ ಹಕ್ಕ ಮತ್ತೆ ಭಾಗ್ಯಂದ ಹಕ್ಕ ಕೇಕ್ ತಿನ್ಲಿಕ್ಕೆ ಕಾಯ್ತಾ ಇದ್ದಾರೆ. ಅಯ್ಯೋ ಇರಿ ಬಾನು ಅಕ್ಕ, ಸ್ವಲ್ಪ ಎಲ್ಲಾರ್ಗು ಸ್ವಾಗತ ಕೋರದ್ ಬೇಡ್ವೆ ಹೊಸ ವರ್ಷಕ್ಕೆ ಇಲ್ಲಿ ಬಂದಿರೋರ್ಗೆಲ್ಲರ್ಗು. ಇರು, ಸ್ವಾಗತ ಭಾಷಣ ಮಾಡ್ಬಿಡ್ತೀನಿ ನಾನು. ಅಯ್ಯೋ ಅದೇನ್ ಮಾಡ್ತೀಯೋ ಜಲ್ ಮಾಡಿ ಮುಗ್ಸ ಮಾರಾಯ. 2024ರ ಹೊಸ ವರ್ಷದ ಆಚರಣೆಗೆ ಇಲ್ಲಿ ಬಂದಿರತಕ್ಕಂತ ನಮ್ಮ ಭಾನು ಆಂಟಿ, ಲಕ್ಷ್ಮತ್ತೆ, ಭಾಗ್ಯತ್ತೆ ಹಾಗೂ ನನ್ನ ಸ್ನೇಹಿತರಾದಂತ ರಂಗ ಮತ್ತೆ ಸಿದ್ದರವರಿಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹಾಗೂ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರ್ತಕ್ಕಂತ ನಮ್ಮ ಸಿರಾ ಹಳ್ಳಿಕಟ್ಟೆ ಕಾರ್ಟೂನ್ ಚಾನೆಲ್ನ ಮೇನ್ ಪಿಲ್ಲರ್ ಆಗಿರ್ತಕ್ಕಂತ ನಮ್ಮಜ್ಜಿ ಗುಂಡಜ್ಜಿಗೆ ವಿಶೇಷವಾಗಿ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರ ಬಾಲ್ಯವನ್ನು ನೆನೆಸ್ತಕ್ಕಂತ ನಮ್ಮ ಹಳ್ಳಿಕಟ್ಟೆಯ ತರಲೆ ಹುಡುಗ ಮಂಜನಿಗೂ ಸಹ ಹೊಸ ವರ್ಷದ ಆಚರಣೆಗೆ ಸ್ವಾಗತ, ಸುಸ್ವಾಗತ. ಈಗ ಹೊಸ ವರ್ಷದ ಆಚರಣೆ ಶುರುವಾಗುತ್ತೆ. ಕ್ಯಾಂಡಲ್ ಅನ್ನು ಬೆಳಗಿಸೋದ್ರ ಮೂಲಕ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯ ಅತಿಥಿ ಆಗಿರ್ತಕ್ಕಂತ ನಮ್ಮ ಅಜ್ಜಿಗೆ ಕೇಳ್ಕೊಂತಾ ಇದ್ದೀವಿ ಎಲ್ಲರ ಪರವಾಗಿ. ಹಾಗೂ ನಮ್ಮ ಈ ಹೊಸ ವರ್ಷದ ಆಚರಣೆಗೆ ನಮ್ಮೆಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಗುಂಡನ ಹಕ್ಕ ಬೇಗ ಕ್ಯಾಂಡಲ್ಗೆ ಹಚ್ಚಿ ಕೇಕ್ ಕಟ್ ಮಾಡಿ ಕೇಕ್ ತಿನ್ಬಿಟ್ಟು ಹೋಗ್ಬೇಕು. ನಮ್ದಕ್ಕೆ ಕೆಲಸ ಐತೆ ಮನೇಲಿ. ನಮ್ಮೆಲ್ಲ ವೀಕ್ಷಕರಿಗೆ, ಅಭಿಮಾನಿಗಳಿಗೆ ನಮ್ಮ ಹಳ್ಳಿಕಟ್ಟೆ ತಂಡದ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ರಲ್ಲಿ ನಿಮ್ಮ ಕನಸೆಲ್ಲ ನನಸಾಗ್ಲಿ ಅಂತೇಳಿ ಈ ಮೂಲಕ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. 2023ರಲ್ಲಿ ನಮ್ಮ ಹಳ್ಳಿಕಟ್ಟೆ ಚಾನಲ್ನ 2 ಚಾನಲ್ಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ರೂ. ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ 2024ರಲ್ಲೂ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊಂಡು ನನ್ನ ಕಡೆಯಿಂದನೂ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ.